ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್ಗೆ ಹೆಣ್ಮಗು ಆಗಿರೋ ವಿಷಯ ಗೌತಮ್ಗೆ ಮತ್ತೆ ನನಗ್ ಬಿಟ್ರೆ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಈಗ ನಿನಗೆ ಗೊತ್ತಾಗಿದೆ. ಗೊತ್ತಾದ್ರೆ ಏನ್ ಪ್ರಯೋಜನ? ಏನೂ ಇಲ್ಲ. ನೋಡ್ತಾ ಇರು, ಆ ಮಗು ತರ ಈ ಮಗುಗೂ ಕತೆ ಕಾಣಿಸ್ತೀನಿ. ಆಮೇಲೆ ನಿನ್ ಮಗ ಗೌತಮ್ಗೂ ಒಂದ್ ಕತೆ ಕಾಣಿಸ್ತೀನಿ. ಎಲ್ಲರ ಕತೆನೂ ಮುಗಿಸ್ತೀನಿ. ಹೌದು, ನಿನಗೇನೋ ಗೊತ್ತಾಗಲ್ಲ ಅಲ್ವಾ? ಮತ್ತೆ ನಿನ್ ಮೊಮ್ಮಗುಗೆ ಅಪಾಯ ಇದೆ ಅಂತ ನಿನಗೆ ಗೊತ್ತಾಯ್ತು? ನೀನ್ ಸರಿ ಹೋಗಿದ್ಯಾ? ಸರಿ ಹೋಗಿದ್ಯಾ? ಅರ್ಥ ಆಯ್ತು ಬಿಡು. ರಕ್ತ ಸಂಬಂಧ ಅಲ್ವಾ? ನಿನ್ ರಕ್ತಕ್ಕೆ ಏನಾದ್ರೂ ಆಗ್ತಿದೆ ಅಂದ್ರೆ ನಿನಗೆ ಗೊತ್ತಾಗ್ಬಿಡತ್ತಲ್ವಾ? ನಿನ್ ಮನ್ಸು ಅಯ್ಯೋ ಅನ್ನತ್ತೆ. ನಿನಗೆ ಹೀಗಾದ್ರೆ ನನಗೆ ಹೇಗಾಗಿರ್ಬೇಡ. ನನ್ನ ರಕ್ತಕ್ಕೆ ಬೆಲೆನೇ ಇಲ್ವಾ? ನನ್ನ ಮಗನ್, ನಾನ್ ಹೆತ್ತ ಮಗನ್ನ ನಿನ್ ಮಗ ಈ ಮನೆಯಿಂದ ಆಚೆ ಆಗ್ದ. ಅದನ್ನ ನೋಡಿ ನನ್ನ ರಕ್ತ ಕುದಿಯಲ್ವಾ? ಕುದಿಯತ್ತೋ ಇಲ್ವೋ? ನೋಡ್ತಾ ಇರು, ಹೇಗಾದ್ರೂ ಮಾಡಿ ಈ ಮಗುಗೂ ಮುಹೂರ್ತ ಇಡ್ತೀನಿ. ಇದನ್ನು ಮುಗಿಸ್ತೀನಿ. ಆದ್ರೆ ನೀನ್ ಮಾತ್ರ ಏನೇ ಆದ್ರೂ ಇದೇ ತರ ತೆಪ್ಪಗೆ ನಿಂತ್ಕೋಬೇಕು. ನೀನೇನಾದ್ರೂ ಸರಿ ಹೋದ್ರೆ ನೀನು ಉಳಿಯಲ್ಲ, ನಿನ್ನವ್ರು ಯಾರು ಉಳಿಯಲ್ಲ. ಇವತ್ತು ಇವನ ಅದೃಷ್ಟ ಚೆನ್ನಾಗಿದೆ, ಬದುಕೊಂಡ. ಅಮ್ಮ, ಅಮ್ಮ, ಏನಾಯ್ತು ನಿನ್ಗೆ? ಯಾಕೆ ಒಂಥರ ಇದೆಯಾ? ಏನಾದ್ರೂ ನೋಡಿದ್ಯಾ? ಯಾಕಮ್ಮ ಇಷ್ಟು ಹೆದರ್ಕೊಂಡಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರಾ? ನಂಗೆ ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ, ನೀನ್ ಕೂತ್ಕೋ, ಇಲ್ಲಿ ಕೂತ್ಕೋ, ಆರಾಮಾಗಿ ಕೂತ್ಕೋ. ಇಲ್ವಾ, ಸ್ವಲ್ಪ ನೀರು ಕುಡಿತ್ಯಾ? ನೀರು ಕುಡಿತ್ಯಾ? ಸ್ವಲ್ಪ ನೀರು ಕುಡಿದು ಸುಧಾರಿಸ್ಕೋ. ಸ್ವಲ್ಪ ಕುಡಿಯಮ್ಮ. ಏನಾಯ್ತು ಇವಳಿಗೆ? ಭಾಗ್ಯ, ನನ್ನ ಮಗು ಏನಾದ್ರೂ ಮಾಡ್ಬಿಡ್ತೀನಿ ಅಂತ ನೀನ್ ಕಾವಲ್ ಕೂತಿದ್ಯಾ? ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಿನ್ನ ಹುಚ್ಚಿ ಅಂತ ಪ್ರೂವ್ ಮಾಡ್ತೀನಿ.
ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ ನಿಮ್ಗೇನಾದ್ರೂ ಬೇಕಿದ್ರೆ ಇವನ ಹತ್ರ ಕೇಳಬೇಕು, ಕಿಚನಿಗೆ ಬರಬಾರ್ದು ಅಂತ. ನಿಮ್ಗೆ ಹೇಳಿದ ಅರ್ಥ ಆಗತ್ತಾ, ಅರ್ಥ ಆಗಲ್ವಾ? ಸಾರಿ ಮಲ್ಲಿ, ನಾನು ಏನಾಯ್ತಂತೆ? ಏನಾಯ್ತು? ಯಾರಾದ್ರೂ ಬಂದಿದ್ದಾರಾ? ನಿಮ್ಗೇನಾದ್ರೂ ಆಗ್ತಿದ್ಯಾ? ಯಾರು ಏನಾಯ್ತು? ಕತ್ತೆ ಸಕ್ತಿ ಮಗು ಏನಾದ್ರೂ ಆಗಿದೆ? ಭೂಮಿಕಾ, ಅಮ್ಮ ಭೂಮಿಕಾ, ಏನಾಯ್ತು? ಯಾಕೆ ಎಲ್ರು ಹೀಗೆ ಬಂದಿದ್ದೀರಾ? ಹಣಕಂದ ಭೂಮಿಕಾ, ಬಾಕಿ ಅತ್ತೆ ಬಂದು ಹೇಳಿದ್ರು ಮಗು ಯಾರೋ ನನ್ನ ಮಗು ನಾನು ನೋಡ್ಕೋತೀನಿ ಏನ್ ಗೊತ್ತಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ನನ್ ಮಗುನ್ ನೋಡಕ್ ಬಂದೆ, ಭಾಗ್ಯಕ್ಕನೂ ಇಲ್ಲೇ ಇದ್ರು. ನನ್ನ ನೋಡಿ ದಡ ಅಂತ ಹೊರಗಡೆ ಹೋದ್ರು. ಅವ್ರು ಯಾಕಂಗ್ ಹೋದ್ರು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಒಂದೊಂದ್ಸಲ ಹಾಗಾಡ್ತಾರಲ್ಲ ಅಂತ ನಾನು ಸುಮ್ಮನೆ ಅದೇ. ಈಗ ನೋಡಿದ್ರೆ ಭೂಮಿಕಾ ಏನೇನೋ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಗೌತಮ್, ಅಕ್ಕ ಏನೇನೋ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅವ್ರ ಕಂಡೀಷನ್ ಇನ್ನೂ ವರ್ಸ್ಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡಬಾರ್ದು ಗೌತಮ್. ಮೊದಲು ಡಾಕ್ಟರ್ನ ಕರೆಸಿ ಅವ್ರಿಗೆ ತೋರಿಸೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಗೌತಮ್, ಭಾಗ್ಯಕ್ಕನಿಗೆ ಏನೂ ಅರ್ಥ ಆಗಲ್ಲ. ಆದ್ರೆ ಭೂಮಿಕಾ ಅವಳು ಅಮೃತಧಾರೆ